श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। श्रीमत्समध्वविजय ಏಕಾದಶ ಸರ್ಗದ 22ನೇ ಶ್ಲೋಕ. ಭಗವತ್ ಸಮೀಪಮುಪಯಾತವತಾಂ ಪ್ರಮದೋ ನ ಕೇವಲಮಲಬ್ಧತುಲಃ ಅಪಿ ತಸ್ಯ ಲೋಕಮತಿಲೋಕಗುಣಂ ಭಜತಾಂ ಸುದುರ್ಲಭಮಭೂರಿಶುಭೈಃ. ಭಗವತ್ ಸಮೀಪಂ ಉಪಯಾತವತಾಂ ಪ್ರಮದಃ ನ ಕೇವಲಂ ಅಲಬ್ಧತುಲಃ ಅಪಿ ತಸ್ಯ ಲೋಕಂ ಅತಿಲೋಕಗುಣಂ ಭಜತಾಂ ಸುದುರ್ಲಭಂ ಅಭೂರಿಶುಭೈಃ. ಕೇವಲಂ ಭಗವತ್ ಸಮೀಪಂ. ಕೆಲವರಿಗೆ ಮೋಕ್ಷದಲ್ಲಿ ಭಗವಂತನ ಸಾಮೀಪ್ಯ, ಭಗವಂತನ ಹತ್ರ ಇರ್ತಾರಂತೆ. ಹರಿ ಸಮೀಪಂ ಉಪಯಾತವತಾಂ ಹೊಂದಿರ್ತಾರೆ. ಅಂಥವರಿಗೆ ಪ್ರಮದಃ ಭಾರಿ ಆನಂದ ಇರುತ್ತದೆ. ಅಸದೃಶಃ ಅಂತ, ಅಸದೃಶವಾದ ಆನಂದ. ನ ಕೇವಲಂ ಭಗವತ್ ಸಾಮೀಪ್ಯಂ ಭಜತಾಂ ಏವ ಆನಂದಃ ಅಸದೃಶಃ ಕಿಂತು ಅತಿಕ್ರಾಂತ ಲೋಕಗುಣಾಃ ಬ್ರಹ್ಮಾದಿ ಲೋಕಗುಣಾಃ ಏನ ತಂ. ಅದು ಕೇವಲ ಭಗವಂತನ ಹತ್ರ ಬಂದವರಿಗೆ ಮಾತ್ರ ಅಂತ ಆನಂದ ಇದೆ ಅಂತ ಇಲ್ಲ. ಕಿಂತು ಅತಿ ಲೋಕಗುಣಂ ಸತ್ಯಲೋಕಾದಿ ಲೋಕಾನಾಂ ಗುಣಾನ್ ಅತಿಕ್ರಮ್ಯ ವರ್ತಮಾನಂ ತಸ್ಯ ಹರೇಃ ಲೋಕಂ ವೈಕುಂಠಂ ಭಜತಾಂ. ಸತ್ಯಲೋಕಾದಿ ಲೋಕಗಳಿಗಿಂತ ಗುಣದಿಂದ ಅತೀ ಉತ್ತಮ ಮಟ್ಟವಾದದ್ದು ಯಾವುದು? ವೈಕುಂಠ ಲೋಕ. ಅದರಿಂದ ಅಂತಹ ಲೋಕವನ್ನ ಹೊಂದಿದ ಪುರುಷರ ಆನಂದ ಅಲಬ್ಧತುಲಃ ಕಿಂಭೂತಂ ಲೋಕಂ. ಅಲ್ಲಿ ಇರುವ ಜನರಿಗೆ ಅಸದೃಶವಾದ ಆನಂದ ಅಂತ ಆದ ಮೇಲೆ ಆ ಲೋಕದ ವರ್ಣನೆಯನ್ನು ಇನ್ನು ಏನಂತ ಮಾಡೋದು ಹಾಗೆ ಅಂತ. ಅಭೂರಿಶುಭೈಹಿ ಅಂದ್ರೆ ಅಲ್ಪ ಪುಣ್ಯ ಇದ್ದಾರಲ್ಲ ಅವರಿಗೆ, ತೈಹಿ ಪುರುಷೈಹಿ ಅಂತ ಪುರುಷರಿಂದ ಸುದುರ್ಲಭಂ ಅತ್ಯಂತಂ ಅಪ್ರಾಪ್ಯಂ, ಅದು ಹೊಂದಲಿಕ್ಕೆ ಆಗೋದಿಲ್ಲ. ಭಗವಂತನ ಸಾಮೀಪ್ಯ ಎನ್ನುವುದು ಅದು ಬಹುಪುಣ್ಯದವರಿಗೆ ಹಾಗೆ ಅಂತ. ಸಚತುರ್ಭುಜಾಃ ಇತ್ಯಾದಿ ಶ್ಲೋಕಾಭ್ಯಾಂ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಲಕ್ಷಣ ತ್ರಿವಿಧ ಮೋಕ್ಷವಂತಹ ಉಕ್ತಃ. ಇಲ್ಲಿ ತನಕ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಹಾಗೆ ಅಂತ ಮೂರು ವಿಧವಾದ ಮೋಕ್ಷವನ್ನ ಹೇಳಿ ಅವರಿಗೆ ಆನಂದ ಸ್ವಸ್ವ ಯೋಗ್ಯತಾನುಸಾರೇಣ ಪೂರ್ಣ ಏವ ಇತಿ ಜ್ಞಾತವ್ಯಂ. ಅವರಿಗೆ ಆನಂದ ಪೂರ್ಣವಾಗಿ ಇದೆ ಹಾಗೆ ಅಂತ. ಆ ರೀತಿ ಇರುವಾಗಲೇ ಇಷ್ಟು ಆನಂದ ಅಂದ್ರೆ ಸಾಯುಜ್ಯ ಮುಕ್ತಿಂ ಪ್ರಾಪ್ತಾನಾಂ, ಇನ್ನು ದೇವರ ಶರೀರದಲ್ಲೇ ಪ್ರವೇಶ ಮಾಡಿ ಭೋಗವನ್ನು ಮಾಡ್ತಾರೆ ನೋಡಿ, ಅವರ ಆನಂದವನ್ನ ಇನ್ನು ಏನು ಅಂತ ಹೇಳೋದು? ಪೂರ್ಣಾನಂದತ್ವಂ ಕೈಮುತ್ಯ ನ್ಯಾಯೇನ ಸಿದ್ಧಂ ಇತಿ ನೋಕ್ತಂ. ಅಂದ್ರೆ ಅದೇ 4 ವಿಧವಾದ ಮೋಕ್ಷ. ಸಾಲೋಕ್ಯ ದೇವರ ಲೋಕದಲ್ಲೇ ಇರೋದು, ಸಾರೂಪ್ಯ ದೇವರಂತ ರೂಪ, ಅದಕ್ಕಿಂತ ಮೇಲೆ ಸಾಲೋಕ್ಯ, ಅದಕ್ಕಿಂತ ಮೇಲೆ ಸಾಮೀಪ್ಯ, ಅದಕ್ಕಿಂತ ಮೇಲೆ ಸಾಯುಜ್ಯ ಅಂತ. ಒಂದು ಲೌಕಿಕ ಉದಾಹರಣೆ ಹೇಳುವುದಾದರೆ ಇಲ್ಲಿ ವಿಧಾನಸೌಧ ಇದೆ ನೋಡಿ, ಅಸೆಂಬ್ಲಿ. ಅಲ್ಲಿ ಸುಖ ಹೇಗಿರುತ್ತದೆ ಹಾಗೆಂದ್ರೆ ಬೇರೆ ಕಡೆಗಿಂತ ಸಾಲೋಕ್ಯ ನೋಡಿ, ಬೆಂಗಳೂರಲ್ಲೇ ಇರೋದು ಹಾಗೆ ಅಂತ. ಬೆಂಗಳೂರಲ್ಲೇ ಇದ್ರೆ ಸ್ವಲ್ಪ ಅಸೆಂಬ್ಲಿಗೆ ಹತ್ತಿರ ಇರ್ತದೆ ಹಾಗೆ ಅಂತ. ಸಾಲೋಕ್ಯ ಅದು ಹಾಗೆ. ಸಾಮೀಪ್ಯ ಹಾಗೆಂದ್ರೆ ಅಸೆಂಬ್ಲಿ ಒಳಗೆ ಹೋಗಿ ಕೆಲಸ ಮಾಡೋದು ಹಾಗೆ ಅಂತ ಅರ್ಥ, ದೇವರ ಹತ್ರ ಇರೋದು ಅಂತ. ಸಾರೂಪ್ಯ ಹಾಗೆಂದ್ರೆ ಅದೇ ದೇವರಂತ ರೂಪ ಇರೋದು ಅಂತ. ಈ ರೀತಿಯಾಗಿ ಒಂದಕ್ಕಿಂತ ಒಂದು ಆನಂದ ಜಾಸ್ತಿ ಇರುತ್ತದೆ ಹಾಗೆ ಎಂಬ ಅಭಿಪ್ರಾಯದಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮ ಆ ಅವಸ್ಥೆಯನ್ನು ಕೊಡ್ತಾನೆ ಹಾಗೆ. ಹಾಗಿರುವಾಗ
ಬ್ರಹ್ಮದೇವರಿಗೆಲ್ಲ ಪರಮಾತ್ಮ ಸಾಯುಜ್ಯ ಮೋಕ್ಷವನ್ನು ಕೊಡ್ತಾನೆ. ಅದು 4ನೇ ಟೈಪ್, ಹೈಯೆಸ್ಟ್ ಟೈಪ್ ಅದು. ದೇವರ ಕಣ್ಣಲ್ಲಿ ಜೀವರ ಕಣ್ಣು, ದೇವರ ಮೂಗಲ್ಲಿ ಜೀವರ ಮೂಗು, ಹಾಗೆ ಅಂತ ಆ ತರ ಇರ್ತದೆ. ಅವರಿಗೆ ದೇವರು ಮಾಡುವ ಭೋಗದಲ್ಲೇ ಜೊತೆಗೆ ಭೋಗ ಮಾಡಿ ಸಹಭೋಗ ಅಂತ ಕರೀತಾರೆ. ಮಾಡಿ ಅವರಿಗೆ ಆನಂದವನ್ನ ಪರಮಾತ್ಮ ಕೊಡ್ತಾನೆ, ಹಾಗೆ ಸಾಯುಜ್ಯ ಮುಕ್ತಿ ಅಂತ ಕರೀತಾರೆ. ನ ಭವಂತಿ ಯತ್ರ ಮೃತಿ ಜನ್ಮ ಜರಾಸ್ತ್ರಿವಿಧಂ ಭಯಂ ಕಿಮುತ ದುಃಖಗಣಃ ಅಪರಂ ಚ ಕಿಂಚಿದ್ ಅಶುಭಂ ನ ಭವೇನ್ ನ ಗುಣಾದಿ ತತ್ ಪ್ರಭವ ಮೂಲಮಪಿ. ಯಾವ ಲೋಕದಲ್ಲಿ, ವೈಕುಂಠಾದಿ ಲೋಕಗಳಲ್ಲಿ ಅಂದರೆ ಮುಕ್ತ ಸ್ಥಾನದಲ್ಲಿ ಮೃತಿ ಜನ್ಮ ಜರಾಹ, ಮೃತಿ ಸಾವುಂಬಾದಿಲ್ಲ, ಜನ್ಮ ಹುಟ್ಟೋದುಂಬಾದಿಲ್ಲ, ಜರ ಮುಪ್ಪುಂಬಾದು ಇರೋದಿಲ್ಲ. ತ್ರಿವಿಧವಾದ ತಾಪ, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ತಾಪತ್ರಯಗಳು ಇರೋದಿಲ್ಲ. ಯಸ್ಮಿನ್ ತದ್ ತ್ರಿವಿಧಂ ಭಯಂ, ಆ ತಾಪತ್ರಯ ನಿಮಿತ್ತವಾದ ಭಯಗಳು ಇರೋದಿಲ್ಲ. ದುಃಖಗಣ, ದುಃಖಗಳ ಸಮೂಹ ಇರೋದಿಲ್ಲ. ಕಿಮುತ ನ ಭವತಿ ನ ಭವತ್ಯೇವ ಇತಿ ಭಾವ, ಬರೋದೇ ಇಲ್ಲ ಅಂತ ಅರ್ಥ. ಇನ್ನು ಅಪರಂ ಚ ಕಿಂಚಿತ್ ಅಶುಭಂ ನ ಭವೇತ್. ಮಾತ್ಸರ್ಯ ಅಂದ್ರೆ ಹೊಟ್ಟೆ ಕಿಚ್ಚು. ಅವರಿಗೆ ಅಷ್ಟು ಆನಂದ ಇದೆ, ನನಗೆ ಆನಂದನೇ ಇಲ್ಲ ಹಾಗೆಂಬ ಚಿಂತೆಯೂ ಬರೋದಿಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಎಲ್ಲರೂ ಕೂಡ ಪೂರ್ಣರಾಗಿ ಇರ್ತಾರೆ, ಹಾಗೆ ಅಂತ. ಮಾತ್ಸರ್ಯಾದಿ ದೂಷಣಂ ನ ಭವೇತ್. ತತ್ ಪ್ರಭವ ಮೂಲಂ ತಸ್ಯ ಮೃತ್ಯಾದೇಹೇ ಪ್ರಭವಸ್ಯ ಉತ್ಪತ್ತೇಃ ಮೂಲಂ ಆದಿಕಾರಣಂ ಗುಣಾದ್ಯಪಿ ಸತ್ವರಜತಮೋ ಗುಣ ಆದಯಃ ತದ್ಗುಣಾದಿ ಆದಿಶಬ್ದೇನ ಅದೃಷ್ಟ ವಿಶೇಷಃ ಗೃಹ್ಯತೆ ನ ಮೃತ್ಯಾದಿ ಕಾರಣಾಭಾವ ಮೃತ್ಯಾದಿಕಂ ನ ಭವತಿ ಇತಿ ಭಾವ. ಅದಕ್ಕೆ ಇದೆಲ್ಲದಕ್ಕೂ ಉತ್ಪತ್ತಿಯಾದಿಗಳಿಗೆ ಕಾರಣವಾದದ್ದು ಅಂದ್ರೆ ಯಾವುದು? ಪ್ರಕೃತಿ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಪ್ರಕೃತಿಯ 3 ಗುಣಗಳು. ಆ 3 ಗುಣಗಳ ಸಂಬಂಧ ಇಲ್ಲದೆ ಇರುವುದರಿಂದ ಉತ್ಪತ್ತಿಯಾದಿಗಳು ಇರೋದಿಲ್ಲ ಅಂತ ಅದರ ಅಭಿಪ್ರಾಯ. ಯತ್ರ ಮೃತ್ಯಾದಿಕಂ ನಾಸ್ತಿ, ಎಲ್ಲಿ ಮೃತ್ಯಾದಿಗಳು ಇರೋದಿಲ್ಲ, ತಾದೃಶಂ ಲೋಕಂ ಭಜತಾಂ ಇತಿ ಪೂರ್ವೆ, ಅಂತ ಲೋಕವನ್ನ ನೀವು ಸೇವನೆ ಮಾಡಬೇಕು. ಸುಖಂ ಅನುಭೂಯತ ಇತಿ ಉತ್ತರತ್ರವ ಸಂಬಂಧ. ಇದು ಶೇಷದೇವರು ಸನಕಾದಿಗಳಿಗೆ ಹೇಳುವ ಮಾತು. ನೋಡಪ್ಪ, ಇಂಥ ಲೋಕವನ್ನ ಪಡೆಯೋದೇ ನಿಮ್ಮನ್ನ ಗುರಿಯಾಗಿ ಇಟ್ಟುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಥವಾ ಮುಂದಿನ ಶ್ಲೋಕದಲ್ಲಿ ಇಂತಹ ಸುಖಗಳನ್ನ ಅವರು ಅನುಭವಿಸ್ತಾ ಇದ್ದಾರೆ ಮುಕ್ತರು ಅಂತ ಹಾಗೆ ವರ್ಣನೆ ಅದು ಕಂಟಿನ್ಯೂ ಆಗ್ತದೆ. ಉಪದೇಶವೂ ತಗೋಬಹುದು, ವರ್ಣನೆ ಅಂತಾನೂ ಅರ್ಥ ಮಾಡ್ಲಿಕ್ಕೆ ಬರುತ್ತದೆ ಅಂತ 2 ರೀತಿಯಾಗಿ ಅರ್ಥ ಹೇಳಿದ್ದಾರೆ. ಅನುಭೂಯತೆ ಸುಖಮನಂತ ಸಖೈಃ ಸಕಲೈರಲಂ ಅತಿಪದಂ ಸತತಂ ಅಪಿ ತಾರತಮ್ಯ ಸಹಿತೈ ಸ್ವಗುರು ಪ್ರವಣೈಃ ಪರಸ್ಪರ ಮುರುಪ್ರಣಯೈಃ. ಅನುಭೂಯತೆ ಸುಖಂ ಅನಂತ ಸಖೈಃ ಸಕಲೈಃ ಅಲಂ ಅತಿಪದಂ ಸತತಂ ಅಪಿ ತಾರತಮ್ಯ ಸಹಿತೈಃ ಸ್ವಗುರು ಪ್ರವಣೈಃ ಪರಸ್ಪರಂ ಉರುಪ್ರಣಯೈಃ. ಅನಂತ ಸಖೈಃ, ಅನಂತಸ್ಯ ವಿಷ್ಣೋಃ ಸಖಾಯಃ, ಪರಮಾತ್ಮನ ಗೆಳೆಯರು ಅಂತ ಹೇಳ್ತಾರೆ ಮುಕ್ತರನ್ನ. ಸಕಲೈಹಿ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಲಕ್ಷಣ ಚತುರ್ವಿಧ ಮೋಕ್ಷವದ್ಭಿಃ ಪುರುಷೈಹಿ, 4 ವಿಧವಾದ ಮೋಕ್ಷವನ್ನು ಪಡೆದ ಪುರುಷರಿಂದ ಸತತಂ ಅಲಂಮತಿ ಪದಂ, ನಿರಂತರವಾಗಿಯೂ ಅಲಂಮತಿ ಪದ, ಅಲಂಬುದ್ಧಿ ಇರುತ್ತದೆ. ಅಲಂಬುದ್ಧಿ ಉಳ್ಳವರಾಗಿ ಸುಖಂ ಅನುಭೂಯತೆ, ಸುಖವನ್ನ ಅನುಭವಿಸ್ತಾರೆ. ಹಾಗೆ ಕಿಂಭೂತೈಹಿ ತಾರತಮ್ಯ ಸಹಿತೈರಪಿ, ತಾರತಮ್ಯ ಕೂಡಿದವರಾಗಿ ಇದ್ದರೂ ಕೂಡ ಸುಖಾದಿ ವಿಷಯ ತಾರತಮ್ಯನ ನಿಚೋಚ್ಛಭಾವೇನ ಯುಕ್ತೈರಪಿ, ಕೆಲವರಿಗೆ ಆನಂದ ಜಾಸ್ತಿ ಇರುತ್ತದೆ, ಕೆಲವರಿಗೆ ಆನಂದ ಕಡಿಮೆ ಇರುತ್ತದೆ. ಹಾಗಿದ್ದರೂ ಕೂಡ ಪರಸ್ಪರಂ ಉರುಪ್ರಣಯೈಹಿ, ಪರಸ್ಪರ ಸ್ನೇಹಭಾವದಿಂದಲೇ ಇರ್ತಾರೆ. ಹೊಟ್ಟೆಗಿಚ್ಚು ಮುಂತಾದ ಯಾವ ನಾವೇನ್ ಲೋಕದಲ್ಲಿ ಕಾಣ್ತೀವಿ ಅಂತ ಯಾವ ದೋಷಗಳು ಅಲ್ಲಿ ಇರೋದಿಲ್ಲ. ಹಾಗೆ ಮತ್ಸರ ವರ್ಜಿತೈಹಿ ಇತಿ ಭಾವಃ, ಅಂತ ಜನರು ಸ್ವಗುರು ಪ್ರವಣೈಹಿ,
ತೇಷಾಂ ಗುರವಃ ಉತ್ತಮಾಃ ಸ್ವಗುರವಃ. ತಮ್ಮ ಗುರುಗಳಲ್ಲಿ ನಮ್ರ ಭಕ್ತಿಮದ್ಭಿಹಿ, ನಮ್ರೈಹಿ ಭಕ್ತಿಮದ್ಭಿಹಿ, ಭಕ್ತಿ ಉಳ್ಳವರಾಗಿ ಇರ್ತಾರೆ. ಸುಖಂ ಅನುಭೂಯತೆ ಅಂತ ಅಲ್ಲಿಗೆ ಅನ್ವಯ, ಸುಖವನ್ನ ಅನುಭವಿಸ್ತಾ ಇದ್ದಾರೆ. ಹಾಗೆ ಅಂದ್ರೆ ಮೋಕ್ಷದಲ್ಲಿ ಗುರುಗಳು ಇರ್ತಾರ, ಹಾಗೆ ಮೋಕ್ಷದಲ್ಲಿ ಗುರುಗಳು ಇರ್ತಾರೆ ಅಂತ ನೋಡಿ. ಸ್ವಗುರು ಪ್ರವಣೈಹಿ ಪರಸ್ಪರ ಮುರುಪ್ರಣೈಹಿ, ಹಾಗೆ ಅದು ದೇವರು ಹಾಗೆ ವ್ಯವಸ್ಥೆ ಮಾಡ್ತಾನೆ ನೋಡಿ. ಯಾರು ನಿಯತ ಗುರುಗಳು ಅಂತ ಇರ್ತಾರೆ, ಅವರು ಮೋಕ್ಷ ಆದ ಮೇಲೆಯೇ ಅವರಿಂದ ಅನುಗ್ರಹಿಸಲ್ಪಟ್ಟವರಿಗೆ ಮೋಕ್ಷ, ಹಾಗೆ ಅಂತ ಇದು ನಿಯಮ ಇರೋದು. ಅದರಿಂದ ತಮಗಿಂತ ಉತ್ತಮರಾದ ಗುರುಗಳು ಅಲ್ಲಿ ಇದ್ದೇ ಇರ್ತಾರೆ. ಅವರ ಸೇವೆ ಮೋಕ್ಷದಲ್ಲೂ ಇರುತ್ತದೆ, ಹಾಗೆ ಅಂತ ಹೇಳ್ತಾರೆ. ಸ್ವಗುರು ಪ್ರವಣೈಹಿ, ಹಾಗೆ ಅಂತ. ಅದರಿಂದ ಅಂತಹ ಗುರುಗಳ ಸೇವೆಯನ್ನು ಮಾಡ್ತಾ ಅಲ್ಲಿ ಮೋಕ್ಷದಲ್ಲಿ ಇರ್ತಾರೆ, ಹಾಗೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.